ಸ್ನೇಹಿತರೆ ನಮಸ್ಕಾರ. 2024ರಲ್ಲಿ ನಡೆದಂತ ಒಂದು ಘಟನೆ ಈಗ ಮತ್ತೆ ರಿಪೀಟ್ ಆಗುವಂತ ಎಲ್ಲ ಸನ್ನಿವೇಶಗಳು ಸ್ಪಷ್ಟವಾಗಿ ಕಾಣಿಸ್ತಿದೆ. ಆ ಘಟನೆ ಏನು ಅಂತ ಹೇಳಿದ್ರೆ, ಈ ಸಚಿವರಾಗಿದ್ದಂತ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಸಚಿವರಾಗಿದ್ದಂತಹ ನಾಗೇಂದ್ರ ಅವರ ರಾಜೀನಾಮೆ. ಅವತ್ತು ರಾಜೀನಾಮೆ ಕೊಟ್ಟಿದ್ದಂತ ನಾಗೇಂದ್ರ ಇವತ್ತು ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ಸಚಿವರಾಗಿ ಮತ್ತೆ ಪದಗ್ರಹಣವನ್ನ ಸ್ವೀಕರಿಸಿದ್ದಾರೆ ಅನ್ನೋ ಸರಿ. ಆದರೆ ಈ ಬಾರಿಯೂ ಕೂಡ ರಾಜೀನಾಮೆ ಕೊಡಬೇಕಾದಂತಹ ಪರಿಸ್ಥಿತಿ ಎದುರಾಗಿರೋದು ಮಾತ್ರ ಅತ್ಯಂತ ದುರಂತವೇ ಸರಿ. ಹಾಗಾದ್ರೆ ನಾಗೇಂದ್ರ ರಾಜೀನಾಮೆ ಕೊಡ್ತಾರಾ? ರಾಜೀನಾಮೆ ಕೊಡೋದಾದ್ರೆ ಯಾವತ್ತು? ಡಿ.ಕೆ. ಶಿವಕುಮಾರ್ ಈ ಬಗ್ಗೆ ಹೇಳೋದೇನೋ, ದೆಹಲಿಯಲ್ಲಿ ತೀರ್ಮಾನ ಆಗೋದೇನೋ, ಎಲ್ಲದರ ಬಗ್ಗೆನೂ ಕೂಡ ಕಂಪ್ಲೀಟ್ ಮಾಹಿತಿಯನ್ನ ನಿಮಗೆ ಕೊಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ರಾಜ್ಯ ರಾಜಕಾರಣದಲ್ಲಿ ಈಗ ಭಾರಿ ಚರ್ಚೆಯ ಕೇಂದ್ರ ಬಿಂದು ಆಗಿರುವಂಥದ್ದು ಮತ್ತು ಚರ್ಚೆಯ ಕೇಂದ್ರ ವಿಚಾರ ಆಗಿರುವಂಥದ್ದು ಯಾವುದು ಅಂತೇಳಿ ಕೇಳಿದ್ರೆ ಅದು ರಾಜ್ಯದ ಸಚಿವರಾಗಿರುವಂತಹ ನಾಗೇಂದ್ರ ಅವರ ರಾಜೀನಾಮೆಯ ಸಂಗತಿ. ಈಗಾಗಲೇ ನಿಮಗೆ ಗೊತ್ತಿದೆ, ಈ ಸದನ ನಡೆಯೋದಕ್ಕೆ ಬಿಜೆಪಿ ಯಾವ ರೀತಿ ಅಡ್ಡಿಯನ್ನ ಪಡಿಸ್ತು, ಹಾಗೇನೆ ರಾಜೀನಾಮೆಯನ್ನ ಪಡಿಬೇಕು, ಯಾರ್ದು ನಾಗೇಂದ್ರ ಅವರ ರಾಜೀನಾಮೆಯನ್ನ ಪಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯಾವ ರೀತಿಯಾದಂತಹ ಹೋರಾಟವನ್ನ ಮಾಡ್ತು ಅನ್ನೋದು ಬಹುಶಃ ನೀವೆಲ್ಲರೂ ಕೂಡ ನೋಡಿದ್ದೀರಾ. ಅದರ ಪರಿಣಾಮವಾಗಿ ಈಗಾಗಲೇ ಸದನ ಅರ್ಧಕ್ಕೆ ಮೊಟಕುಗೊಂಡಿದೆ. ಹೀಗಿರುವಂತ ಸಂದರ್ಭದಲ್ಲಿ ಬಿಜೆಪಿ ಇದನ್ನ ಪ್ರತಿಷ್ಠೆಯಾಗಿ ಸ್ವೀಕರಿಸಿದೆ. ಅವತ್ತು ಹೇಗೆ ಈಶ್ವರಪ್ಪನವರ ರಾಜೀನಾಮೆಯನ್ನ ಪಡೆಯೋದಕ್ಕೆ ಕಾಂಗ್ರೆಸ್ನ ನಾಯಕರು ಭಾರಿ ದೊಡ್ಡ ಶ್ರಮವನ್ನ ಹಾಕಿದ್ರು, ಅದೇ ರೀತಿಯಾದಂತ ಶ್ರಮವನ್ನ ಇವತ್ತು ಬಿಜೆಪಿ ನಾಯಕರು ಇದೇ ನಾಗೇಂದ್ರ ಅವರ ರಾಜೀನಾಮೆಯನ್ನ ಪಡೆಯುವಂತ ನಿಟ್ಟಿನಲ್ಲೂ ಕೂಡ ನಿರಂತರವಾಗಿ ಹಾಕ್ತಾ ಇದ್ದಾರೆ. ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣದ ಉರುಳು ನಾಗೇಂದ್ರ ಅವರ ಕತ್ತಿಗೆ 2024ರಲ್ಲಿ ಬಿದ್ದಂತೆಯೇ ಈ ಬಾರಿಯೂ ಕೂಡ ಬೀಳುತ್ತೇನೋ ಅನ್ನುವಂತಹ ಒಂದು ಅನುಮಾನ ಈಗ ಸಹಜವಾಗಿ ಬಿದ್ದಿದೆ. ಈಗ ನಾಗೇಂದ್ರ ಅವರು ನಿನ್ನೆ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಿದ್ರು. ಚರ್ಚೆ ಮಾಡುವಂತ ಸಂದರ್ಭದಲ್ಲಿ ರಾಜೀನಾಮೆ ನಾನು ಕೊಡ್ತೀನಿ ಅನ್ನುವಂಥ ವಿಚಾರವನ್ನು ಕೂಡ ಹೇಳಿದ್ರಂತೆ ಮುಖ್ಯಮಂತ್ರಿಗಳಿಗೆ. ಆದ್ರೆ ಮುಖ್ಯಮಂತ್ರಿಗಳು ನಿಲ್ಲಪ್ಪ, ಅರ್ಜೆಂಟ್ ಮಾಡಬೇಡ, ನಿನ್ನನ್ನ ಸಂಪುಟಕ್ಕೆ ತೆಗೆದುಕೊಂಡಿದ್ದೀವಿ, ನಾನು ಹ್ಯಾಂಡಲ್ ಮಾಡ್ತೀನಿ, ದೆಹಲಿಗೆ ಹೋಗಿ ಅಲ್ಲಿ ಮಾತನಾಡಿ ನಂತರ ನಿರ್ಧಾರವನ್ನು ಮಾಡ್ತೀನಿ ಅನ್ನುವಂಥ ವಿಚಾರವನ್ನು ಹೇಳಿದ್ರು. ಆದ್ರೆ ಇಷ್ಟಕ್ಕೆ ಇದು ನಿಲ್ಲುವಂತ ಯಾವ ಸನ್ನಿವೇಶಗಳು ಕೂಡ ಕಾಣಿಸ್ತಿಲ್ಲ. ಇಲ್ಲಿ 100ಕ್ಕೆ 100 ನಾಗೇಂದ್ರ ಅವರು ರಾಜೀನಾಮೆ ಕೊಡ್ತಾರೆ ಎನ್ನುವಂತಹ ವಿಚಾರವೇ ಭಾರಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ನಾವು ಈ ವಿಚಾರದಲ್ಲಿ ಸಾಕಷ್ಟು ಸಂಗತಿಗಳನ್ನ ಗಮನಿಸಬೇಕಾಗುತ್ತೆ. ಏನು, ಈ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಸುಮಾರು 89 ಕೋಟಿ ರೂಪಾಯಿಗಳ ಹಗರಣದ ಕಡೆ ಒಂದು ಸಲ ನಾವು ಕಣ್ಣಾಯಿಸಲೇಬೇಕು. ನಿಗಮದಲ್ಲಿ ಈ ಹಣವನ್ನ ಕಾನೂನು ಬಾಹಿರವಾಗಿ ಹೈದರಾಬಾದ್ನ ವಿವಿಧ ಖಾತೆಗಳಿಗೆ ವರ್ಗಾವಣೆ ಆಗಿತ್ತು ಅನ್ನುವಂಥ ಆರೋಪ ಅವತ್ತು ಕೇಳಿ ಬಂದಿತ್ತು. ಈ ವಿಚಾರವಾಗಿ ಈ ಹಿಂದೆ ಸಚಿವರಾಗಿದ್ದಂತ ಬಿ ನಾಗೇಂದ್ರ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ರಾಜ್ಯ ಸರ್ಕಾರ ಸಿಐಡಿ ಮತ್ತು ಎಸ್ಐಟಿ ತನಿಖೆಯನ್ನ ನಡೆಸಿ ನಾಗೇಂದ್ರ ಅವರಿಗೆ ನೇರವಾಗಿ ಭಾಗಿಯಾದಂತ ಯಾವುದೇ ಪುರಾವೆಗಳು ಇಲ್ಲ ಅಂತೇಳಿ ಕ್ಲೀನ್ ಚಿಟ್ ಅನ್ನ ಕೊಟ್ಟಂತಹ ಅಂಶಗಳು ಕಂಡು ಬಂದಿದ್ದಂತ ಕಾರಣಕ್ಕೋಸ್ಕರ ಈಗ ಮತ್ತೆ ನಾಗೇಂದ್ರ ಅವರನ್ನ ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಂಡ್ರು. ಆದರೆ ಕೇಂದ್ರ ತನಿಖಾ ಸಂಸ್ಥೆಗಳಾದಂಥ ಇಡಿ ಮತ್ತು ಸಿಬಿಐ ನಾಗೇಂದ್ರ ಅವರ ಪಾತ್ರದ ಕುರಿತು ಚಾರ್ಜ್ ಶೀಟ್ ನಲ್ಲಿ ಈಗಾಗಲೇ ಅಭಿಯೋಜನೆಯನ್ನ ಅನುಮತಿ ಕೇಳಿದೆ. ಅಂದ್ರೆ ಇಲ್ಲಿ ನಾಗೇಂದ್ರ ವಿರುದ್ಧ ತನಿಖೆಯನ್ನ ಮಾಡೋದಕ್ಕೆ ಅನುಮತಿಯನ್ನ ಕೇಳಿದೆ. ಇದು ಪ್ರತಿಪಕ್ಷಗಳ ಕೈಗೆ ದೊಡ್ಡ ಅಸ್ತ್ರ ಸಿಕ್ಕಂತಾಗಿದೆ. ಇತ್ತೀಚೆಗೆ ನಡೆದಂತಹ ಅಧಿವೇಶನದಲ್ಲೂ ಕೂಡ ಪ್ರತಿಪಕ್ಷಗಳ ಒತ್ತಾಯವೂ ಕೂಡ ಇದೇ ಆಗಿತ್ತು. ನಾಗೇಂದ್ರ ಅವರ ರಾಜೀನಾಮೆಯನ್ನ ನೀವು ಪಡಿಲೇಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ರು. ರಾಜಭವನ ಚಲೋ ಆಯ್ತು, ವಿಧಾನಸೌಧ ಮುತ್ತಿಗೆ ಆಯ್ತು, ಈಗ ಪಾದಯಾತ್ರೆಯೂ ಕೂಡ ಆಗ್ತಾ ಇದೆ. ಇದಾದಂತ ಬೆನ್ನಲ್ಲೇ ಈಗ 48 ಗಂಟೆಯ ಒಳಗಡೆ, ಅಂದ್ರೆ 2 ದಿನಗಳ ಒಳಗಡೆ ಈ ರಾಜಕೀಯ ವಲಯದಲ್ಲಿ ಬೇರೆ ಬೇರೆ ಚರ್ಚೆಗಳು ನಡೀತಿರುವಂತಹ ಸಂದರ್ಭದಲ್ಲಿ ಸಚಿವ ನಾಗೇಂದ್ರ 48 ಗಂಟೆ ಒಳಗಡೆ ರಾಜೀನಾಮೆಯನ್ನು ಕೊಡ್ತಾರೆ ಎನ್ನುವಂತಹ ವಿಚಾರ ನಿನ್ನೆ ಭಾರಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಇದಕ್ಕೆ ಪೂರಕವಾಗಿ ಈಗಾಗಲೇ ದೆಹಲಿಗೆ ಹೊರಟಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ದೆಹಲಿಯಲ್ಲಿ ಹೈಕಮಾಂಡ್ನ ಜೊತೆಗೆ ಚರ್ಚಿಸಿ ನಾಗೇಂದ್ರ ಅವರ ಈ ರಾಜೀನಾಮೆಯ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ಳಲಿದ್ದಾರೆ ಎನ್ನುವಂಥದ್ದು. ಇದು ಒಂದು ರೀತಿಯಲ್ಲಿ ಕಾಂಗ್ರೆಸ್ಗೆ ಪ್ರತಿಷ್ಠೆಯ ಪ್ರಶ್ನೆಯೂ ಕೂಡ ಆಗಿದೆ. ಹಾಗೆಯೇ ಡಿ.ಕೆ. ಶಿವಕುಮಾರ್ ಸರ್ಕಾರಕ್ಕೆ, ಸಂಪುಟಕ್ಕೆ ದೊಡ್ಡ ಒಂದು ಡ್ರಾಬ್ಯಾಕ್ ಅಂತಲೂ ಕೂಡ ಹೇಳ್ಬೋದು. ನಾಗೇಂದ್ರ ಮಾತ್ರವಲ್ಲ, ನಾಗೇಂದ್ರ ಜೊತೆಗೆ ಇನ್ನೂ ಕೂಡ ಕೆಲವು ನಾಯಕರು ರಾಜೀನಾಮೆ ಕೊಡುವಂತ ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ ಮುಂದಿನ ದಿನಗಳಲ್ಲಿ ಎನ್ನುವಂತ ವಿಚಾರವನ್ನ ಕೆಲವು ಬಿಜೆಪಿಯ ನಾಯಕರು ಈಗಾಗಲೇ ಮಾತನಾಡ್ತಾ ಇದ್ದಾರೆ. ರಾಜೀನಾಮೆ ವಿಚಾರ ಯಾವಾಗ ಕಾಡ್ಗಿಜ್ಜಿನಂತೆ ಹಬ್ಬೋದಕ್ಕೆ ಶುರುವಾಯಿತೋ, ಸಚಿವ ನಾಗೇಂದ್ರ ಅವರ ಕಚೇರಿ ಹಾಗೂ ಬೆಂಬಲಿಗರು ಒಂದು ರೀತಿಯಲ್ಲಿ ಗೊಂದಲಕ್ಕೂ ಕೂಡ ಈಡಾಗಿದ್ದಾರೆ. ಇನ್ನು ಮೂಲಗಳ ಪ್ರಕಾರ ನಾಗೇಂದ್ರ ಅವರು ಮುಖ್ಯಮಂತ್ರಿಗಳಿಗೆ ಕರೆ ಮಾಡಿ ನಾನು ರಾಜೀನಾಮೆಯನ್ನು ಕೊಡ್ತೀನಿ ಸರ್ ಅಂತನೂ ಕೂಡ ಹೇಳಿದ್ದಾರೆ. ಮುಖತಃ ಭೇಟಿ ಮಾಡಿದಾಗ್ಲೂ ಕೂಡ ಹೇಳ್ತಾರೆ, ಫೋನ್ ಮಾಡಿಯೂ ಕೂಡ ಇದೇ ವಿಚಾರವನ್ನ ಹೇಳ್ತಾರೆ ಅನ್ನೋದು ಕೂಡ ಗೊತ್ತಾಗಿದೆ. ಆದ್ರೆ ಈಗ ಮುಖ್ಯಮಂತ್ರಿಗಳು ದೆಹಲಿಗೆ ಹೊರಟಿರೋದ್ರಿಂದ ಅಲ್ಲಿ ಏನ್ ತೀರ್ಮಾನ ಆಗುತ್ತೆ ಅನ್ನೋದು ಕೆಲವರ ಲೆಕ್ಕಾಚಾರವನ್ನ ಬದಲಾಗುವಂತೆ ಮಾಡಿದೆ. ಆದ್ರೆ ಇಲ್ಲಿಗೆ ಈಗ ಸಿಕ್ಕಿರುವಂತ ಇನ್ಫಾರ್ಮೇಶನ್ ಪ್ರಕಾರ ರಾಜೀನಾಮೆ ಕೊಡೋದು ನಾಗೇಂದ್ರ ಬಹುತೇಕ ಫಿಕ್ಸು. ರಾಜೀನಾಮೆಯನ್ನು ಕೊಟ್ಟ ನಂತರ
ಈಗೇನು CBI ಮತ್ತು ED ಈ ರೀತಿ ಬೇರೆ ಬೇರೆ ತನಿಖಾ ಸಂಸ್ಥೆಗಳು ಈ ಪ್ರಕರಣದಲ್ಲಿ ಕೈ ಹಾಕುವಂತ ಸಾಧ್ಯತೆ ಇದೆಯೋ ಅವೆಲ್ಲವೂ ಕೂಡ ಮುಗಿದ ಬಳಿಕ ಮುಂದೆ ನೋಡೋಣ ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ ಅನ್ನೋದು ಒಂದು. ಎರಡನೇದು, ಈಗ ಇಷ್ಟು ದಿನಗಳ ಕಾಲ ಪ್ರತಿಷ್ಠೆ ಆಗಿತ್ತು. ಅಂದ್ರೆ ಈಗಾಗಲೇ ನೀವೇ ಸಚಿವ ಸ್ಥಾನವನ್ನು ಕೊಟ್ಟಿದ್ದು, ನೀವೇ ಈಗ ಸಚಿವ ಸ್ಥಾನವನ್ನು ಕಿತ್ಕೊಳ್ಳೋದು ಅನ್ನುವಂತಹ ಮಾತುಗಳು ಕೇಳುತ್ತಲ್ವಾ. ಈ ಮಾತುಗಳು ಕೇಳಬಾರದು ಅಂತ ಹೇಳ್ಬಿಟ್ಟು ಸಾಕಷ್ಟು ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಅನಿವಾರ್ಯ, ಕೇಳಲೇಬೇಕಾದಂತ ದುಸ್ಥಿತಿ ನಿರ್ಮಾಣ ಆಯಿತು. ಈಗ ಇವರು ರಾಜೀನಾಮೆಯನ್ನ ಪಡೆದು ನಾವು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಯಾರ ರಾಜೀನಾಮೆಯನ್ನು ಕೂಡ ಪಡೆಯೋದಕ್ಕೆ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ ಅನ್ನುವಂಥ ಸಂದೇಶವನ್ನು ಕೂಡ ಬಹುಶಃ ರವಾನಿಸಬಹುದು. ಹಾಗೇನೆ ನಾಗೇಂದ್ರ ಅವರಿಂದ ತೆರವಾಗುವಂತಹ ಸಚಿವ ಸ್ಥಾನವನ್ನ ಈಗ ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿರುವಂತವ್ರಿಗೆ ಇನ್ನೊಬ್ರಿಗೆ ಯಾರಿಗೂ ಕೊಡಬಹುದು ಅನ್ನುವಂತಹ ಒಂದು ಭರವಸೆಯು ಕೂಡ ಈಗಾಗಲೇ ಮೂಡಿದೆ. ಒಟ್ಟಿನಲ್ಲಿ ಸಚಿವ ನಾಗೇಂದ್ರ 2 ದಿನಗಳಲ್ಲಿ ರಾಜೀನಾಮೆ ಕೊಡ್ತಾರೆ ಅನ್ನುವಂತಹ ವದಂತಿ ಈಗ ಇನ್ನೂ ಕೂಡ ಗೊಂದಲಮಯವಾಗಿಯೇ ಇದೆ. ರಾಜೀನಾಮೆ ಕೊಡ್ತಾರೆ ಅನ್ನುವಂತಹ ನಿಟ್ಟಿನಲ್ಲೇ ಚರ್ಚೆಗಳು ನಡೀತಿದ್ದು, ಅವರ ಸ್ಥಾನಕ್ಕೆ ಯಾರು ಬರಬಹುದು, ಬಂದ ಬಳಿಕ ಏನಾಗಬಹುದು ಅನ್ನೋದು ಭಾರಿ ಕುತೂಹಲವನ್ನು ಕೆರಳಿಸಿರುವಂಥದ್ದು. ಒಟ್ಟಾರೆ ನಿಮ್ಮ ಅಭಿಪ್ರಾಯ ಏನು ಸ್ನೇಹಿತರೆ? ಈ ಎಲ್ಲ ಘಟನಾವಳಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಧನ್ಯವಾದ.